ಹರಿರಾಮ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರೇ, ಆತ್ಮೀಯ ರಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ, ಎಲ್ಲರಿಗೂ ನನ್ನ ವಂದನೆಗಳು. 2026-27 ಶೈಕ್ಷಣಿಕ ವರ್ಷದ ಓಣಂ ಹಬ್ಬವನ್ನು ನಮ್ಮ ವಿದ್ಯಾಲಯದಲ್ಲಿ ಇಂದು ನಾವು ಆಚರಿಸಿದ್ದೇವೆ. ಅದಕ್ಕೆಲ್ಲ ಸೇರಿರುವಂತಹ ರಕ್ಷಕರಿಗೆ ಹಾಗೂ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೂಕಳಂ ಹಾಗೂ ಓಣಂ ಸದ್ಯದೊಂದಿಗೆ ನಮ್ಮ ವಿದ್ಯಾಲಯದಲ್ಲಿ ಓಣಂ ಹಬ್ಬ ಆಚರಣೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ವರ್ಷದ ಒಂದು ವಿಶೇಷತೆ ಅಂದ್ರೆ ನಮ್ಮ ಇವತ್ತಿನ ಭೋಜನ ವ್ಯವಸ್ಥೆಯನ್ನ ಹ್ಯಾಪಿ ಹವ್ಯಕ ಬರಗದವರು ಸ್ಪಾನ್ಸರ್ ಮಾಡಿದ್ದಾರೆ ಹಾಗೂ ಅವರು ನಮ್ಮೊಂದಿಗೆ ಇವತ್ತು ಓಣಂ ಸದ್ಯವನ್ನ ಸವಿಲಿಕ್ಕೋಸ್ಕರ ಬಂದಿದ್ದಾರೆ ಕೂಡ. ಮೊದಲನೇದಾಗಿ ಹ್ಯಾಪಿ ಹವ್ಯಕ ಬಳಗ ಇವರನ್ನ ಇಂದಿನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಆಡಳಿತ ಸೇವಾ ಸಮಿತಿಯ ಪದಾಧಿಕಾರಿಗಳು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಇಂದಿನ ಈ ಚಿಕ್ಕ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು, ಮಾತೃ ಮಂಡಳಿ ಅಧ್ಯಕ್ಷರು ಹಾಗೂ ರಕ್ಷಕರು, ಅದೇ ರೀತಿ ನನ್ನ ಸಹೋದ್ಯೋಗಿ ಮಿತ್ರರು, ಶಾಲಾ ಮುಖ್ಯೋಪಾಧ್ಯಾಯರು, ಇವರೆಲ್ಲರೂ ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾರೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನಮ್ಮ ಶಾಲಾ ಆಡಳಿತ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಹ್ಯಾಪಿ ಹವ್ಯಕ ಬಳಗದ ಮಿತ್ರರು, ರಕ್ಷಕರು, ವಿದೇಶಿಗಳು, ಪೂರ್ವ ವಿದ್ಯಾರ್ಥಿಗಳು ಹಾಗೂ ಪ್ರೀತಿಯ ಮಕ್ಕಳೇ, ಓಣಂ ಎಂಬುದರ ಪ್ರತೀಕ ನಮ್ಮ ಈ ಸಭಾಂಗಣದಲ್ಲಿ ನಾವು ಕಾಣಬಹುದು. ಶ್ರಾವಣ ಮಾಸದ ಹಸ್ತ ನಕ್ಷತ್ರದಿಂದ ಆರಂಭವಾಗಿ ಶ್ರವಣ ನಕ್ಷತ್ರದವರೆಗೆ 10 ದಿವಸ ಕೇರಳದಲ್ಲಿ ಓಣಂ ಹಬ್ಬವನ್ನ ಆಚರಿಸಲಾಗುತ್ತದೆ. ಭಾರತದ ವಿವಿಧ ರಾಜ್ಯಗಳಲ್ಲಿ ವಿವಿಧ ದೇಶೀಯ ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಈ ಕೇರಳದಲ್ಲಿ ಆಚರಿಸುವಂತಹ ಈ ಓಣಂ ಹಬ್ಬ ಒಂದು ಕೊಯ್ಲು ಹಬ್ಬ, ಸುಗ್ಗಿಯ ಕಾಲ. ಮಳೆಗಾಲ ಆರಂಭವಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದಂತಹ ಜನರು ಹೆಚ್ಚು ಕಡಿಮೆ 3 ತಿಂಗಳ ಕಾಲ ಬೆಳೆಗಳನ್ನೆಲ್ಲ ಬೆಳೆಸುತ್ತಾ ಈಗ ಸಮೃದ್ಧವಾದ ಬೆಳೆಯನ್ನ ತಮ್ಮ ಮನೆಗಳಿಗೆ ತಂದು ಅದನ್ನು ಆನಂದದಿಂದ, ಸಂತೋಷದಿಂದ ಅನುಭವಿಸುವಂತಹ ಕಾಲವೇ ಓಣಂ ಕಾಲ. ಇದರ ಹಿಂದೆ ಒಂದು ಪೌರಾಣಿಕವಾದಂತಹ ಕಥೆಯೂ ಕೂಡ ಇದೆ. ಮಹಾಬಲಿ, ಈಗ ನಾವೇನು ಮಾವೇಲಿ ಅಂತ ಕರೀತೇವೆಯೋ ಆ ಮಹಾಬಲಿ, ಅವನು ಚಕ್ರವರ್ತಿಯಾಗಿದ್ದ, ಜನಾನುರಾಗಿಯಾಗಿದ್ದ. ಆದರೆ ಅವನಲ್ಲಿದ್ದಂತಹ ಒಂದೇ ಒಂದು ದೋಷ ಅಂದ್ರೆ ಅವನು ರಾಕ್ಷಸನಾಗಿದ್ದ. ಅವನು ಮುಂದೆ ಎಲ್ಲಿಯಾದರೂ ಸ್ವರ್ಗಕ್ಕೆ ದಾಳಿ ಇಡ್ತಾರೆ ಎಂಬ ಹೆದರಿಕೆಯಿಂದ ದೇವತೆಗಳು ಮಹಾವಿಷ್ಣುವಿನಲ್ಲಿ ಹೋಗಿ ಪ್ರಾರ್ಥಿಸಿ ಅವನ ಉಪದ್ರವವನ್ನು ಏನೂ ಕೊಡ್ತಾ ಇರಲಿಲ್ಲ. ಮಾನವರೆಲ್ಲರೂ ಒಂದು ಪೋಲೆ, ಮನುಷ್ಯರೆಲ್ಲರೂ ಒಂದು ಪೋಲೆ ಎಂಬಂತಹ ಆ ಭಾವನೆಯಿಂದ ಸಮಾನತೆಯನ್ನ ಸಾರುತ್ತಾ ಜನಗಳ ಯೋಗಕ್ಷೇಮವನ್ನು ನೋಡುತ್ತಾ ಇದ್ದರೂ ಕೂಡ ದಾನದಲ್ಲಿ ಅವನು ಅತ್ಯಂತ ಶ್ರೇಷ್ಠನಾಗಿದ್ದ. ದಾನದಲ್ಲಿ ಬೇರೆ ಪುರಾಣದಲ್ಲಿ ಅನೇಕ ವೀರರುಗಳ ಹೆಸರು ಬರ್ತದೆ, ಆದರೂ ಕೂಡ ಈ ದಾನಕ್ಕೆ ಶ್ರೇಷ್ಠನಾಗಿದ್ದ. ಅವನ ಯಾವುದಾದರೂ ರೀತಿಯಲ್ಲಿ ಅವನನ್ನು ಇಲ್ಲದಾಗಿಸಬೇಕು,
ಎಂಬಂತಹ ಉದ್ದೇಶದಿಂದ ಮಹಾವಿಷ್ಣು ತನ್ನ ಅವತಾರಗಳನ್ನು 10 ಅವತಾರಗಳನ್ನು ದುಷ್ಟ ಸಂಹಾರಕ್ಕೆ ಎತ್ತಿದಂತಹ ರೀತಿಯಲ್ಲಿಯೇ ವಾಮನನಾಗಿ ಬಲಿಯ ರಾಜ್ಯಕ್ಕೆ ಹೋಗ್ತಾನೆ. ಬಲಿಯ ರಾಜ್ಯದಲ್ಲಿ ಹೋದಾಗ ಬಲಿಗೂ ಕೂಡ ಬಹಳ ಸಂತೋಷವಾಗ್ತದೆ. ಆಗ ನನಗೆ 3 ಅಡಿ ಸ್ಥಳವನ್ನು ಕೊಡಬೇಕು, ಆ 3 ಅಡಿ ಸ್ಥಳವನ್ನ ಖಂಡಿತವಾಗಿ ಕೊಡ್ತೇನೆ, ದಾನದಲ್ಲಿ ಶೂರನಾಗಿದ್ದ ಅಂತಹ ದಾನವ ಬಲಿಯನ್ನ ಕೇಳಿದಾಗ ಸಂತೋಷವಾಗಿ ಒಪ್ಪಿ 3 ಅಡಿ ಸ್ಥಳವನ್ನು ಕೊಡುವುದಕ್ಕೆ ನಿರ್ಧಾರ ಮಾಡ್ತಾನೆ. ವಾಮನ ತ್ರಿವಿಕ್ರಮನಾಗಿ ಬೆಳೆಯುತ್ತಾನೆ. ತ್ರಿವಿಕ್ರಮನಾಗಿ ಬೆಳೆದು 1 ಅಡಿ ಅಥವಾ 1 ಪಾದದಿಂದ ಸಮಸ್ತ ಭೂಮಂಡಲವನ್ನೆಲ್ಲ ತನ್ನದಾಗಿಸಿಕೊಳ್ತಾನೆ. 2ನೇ ಪಾದದಿಂದ ಇಡೀ ಅಂತರಿಕ್ಷವನ್ನ, ಆಕಾಶವನ್ನೆಲ್ಲ ಅಳೆದು ತನ್ನದಾಗಿಸಿಕೊಳ್ತಾನೆ. 3ನೇ ಅಡಿಯನ್ನ ಎಲ್ಲಿ ಇಡಲಿ ಎಂದಾಗ ಬಲಿ ದಾನಕ್ಕೆ ಹೆಸರಾದವನು ತನ್ನ ತಲೆಯ ಮೇಲೆ ಇಡು ಅಂತ ಹೇಳ್ತಾನೆ. ಹಾಗೆ 3ನೆಯ ಪಾದದಿಂದ ಬಲಿಯನ್ನ ತಗ್ಗಿಸಿ ಪಾತಾಳ ಲೋಕಕ್ಕೆ ಕಳುಹಿಸುತ್ತಾನೆ. ಆಗ ಬಲಿ ಒಂದು ಕ್ಷಮಾಪಣೆಯನ್ನು ಕೇಳಿ ನನಗೊಂದು ಅವಕಾಶವನ್ನು ಕೊಡಬೇಕು, ವರ್ಷದಲ್ಲಿ 3 ದಿನ ನನ್ನ ಪ್ರಜೆಗಳನ್ನು ನೋಡುವುದಕ್ಕೆ ನನಗೊಂದು ಅವಕಾಶವನ್ನು ಕೊಡಬೇಕು ಅಂತ ಕೇಳಿದಾಗ, ಸರಿ, ಸಂಪತ್ ಸಮೃದ್ಧಿಯಿಂದ ತುಂಬಿದಂತಹ ಕಾಲ, ಆ ಕಾಲದಲ್ಲಿ ನಾನು ಪ್ರಜೆಗಳನ್ನು ನೋಡಲಿಕ್ಕೆ ಬರಬಹುದೇ ಅಂತ ಕೇಳಿದಾಗ, ಆ ಸಮಯವನ್ನ ನೀನು ನಿನ್ನ ಪ್ರಜೆಗಳನ್ನು ನೋಡುವುದಕ್ಕೆ ಬರಬಹುದು ಅಂತ ವಾಮನ ರೂಪಿಯಾದಂತಹ ಮಹಾವಿಷ್ಣು ಅವನಿಗೆ ಅಭಯವನ್ನು ನೀಡುತ್ತಾನೆ. ಈ ರೀತಿಯಾಗಿ ಆ ಅಭಯವನ್ನು ನೀಡಿದ್ದು ಸಂಪತ್ತು ಸಮೃದ್ಧಿಗಳಿಂದ ಕೂಡಿದಂತಹ ಕಾಲದಲ್ಲಿ. ಆ ಮಾವೇಲಿಯನ್ನ ನಾವು ಬರಮಾಡಿಕೊಳ್ಳುವುದು ಸಂಪತ್ ಸಮೃದ್ಧಿಯಿಂದ ಕೂಡಿದಂತಹ ಈ ಕಾಲದಲ್ಲಿ. ಹಸ್ತಂತೊಟ್ಟು 10 ಓಣಂ, ಹಸ್ತ ನಕ್ಷತ್ರದಿಂದ ಆರಂಭಿಸಿ ಮನೆಯ ಅಂಗಳದಲ್ಲಿ ಸೆಗಣಿ ಸಾರಿಸಿದ ಅಂಗಳ ಅಂತ ಹಿಂದಿನ ಕ್ರಮ ಇತ್ತು. ಈಗ ಸೆಗಣಿಯೇ ಕಾಣಲಿಕ್ಕೆ ಸಿಗುವುದಿಲ್ಲ. ಆದರೂ ಶುಚಿ ಮಾಡಿದಂತಹ ಅಂಗಳದಲ್ಲಿ ವಿವಿಧ ಹೂಗಳಿಂದ, ಈ ಹೂಗಳನ್ನ ಯಾಕೆ ಅಂತ ಕೇಳಿದ್ರೆ, ನಮ್ಮ ಪರಿಸರದ ಪರಿಚಯ ನಮಗಿದುವೇ. ನಮ್ಮ ಪರಿಸರದಲ್ಲಿ ಯಾವೆಲ್ಲ ಹೂಗಳಾಗ್ತದೋ ಆ ಹೂಗಳನ್ನೆಲ್ಲ ಹೆಕ್ಕಿ ತಂದು ಬೆಳಕಿನ ಹೊತ್ತು ಹೂವಿನ ರಂಗವಲ್ಲಿಯನ್ನು ರಚಿಸುವಂತಹದ್ದು ಕ್ರಮ. ಅದಕ್ಕೆ ಪ್ರಸಿದ್ಧವಾದಂತಹ ಪೂಕ್ಕಳಂ ಎಂಬ ಹೆಸರಿದೆ. ನಮ್ಮ ಶಾಲಾ ವಿದ್ಯಾರ್ಥಿಗಳು ಈಗಾಗಲೇ ಬಹುವರ್ಗವಾದಂತಹ, ಒಂದಕ್ಕಿಂತ ಒಂದು ಭಿನ್ನವಾದಂತಹ ಪೂಕ್ಕಳ ಅಥವಾ ಹೂರಂಗವಲ್ಲಿಯನ್ನು ರಚಿಸಿ ಆ ಓಣಂ ಹಬ್ಬದ ಸಡಗರವನ್ನ ಇನ್ನಷ್ಟು ಹೆಚ್ಚಿಸಿದ್ದಾರೆ. ನಾವೆಲ್ಲರೂ ಕೂಡ ಈ ಮಕ್ಕಳು ರಚಿಸಿದಂತಹ ಹೂರಂಗವಲ್ಲಿಯನ್ನ ನೋಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ಅದು ಪ್ರಧಾನವಾಗಿ ಮಹಾಬಲಿಯನ್ನ, ಮಾವೇಲಿಯನ್ನ ಸ್ವಾಗತಿಸುವುದಕ್ಕೋಸ್ಕರ ಮಾಡುವಂತಹದ್ದು. ಶ್ರವಣ ನಕ್ಷತ್ರದ ದಿವಸ, ಮುಂದಿನ 26ನೇ ತಾರೀಕು, ಆ ನಕ್ಷತ್ರದ ದಿವಸ ಕೇರಳದಾದ್ಯಂತ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಮಾವೇಲಿಯನ್ನ, ಮಹಾಬಲಿಯನ್ನ ಸ್ವಾಗತಿಸಿ ಅವನನ್ನ ಮಾಡುವಂತಹ ಅವಕಾಶ ಈ ಓಣಂ ಸಂದರ್ಭದಲ್ಲಿ ಹಿಂದಿನಿಂದಲೇ ನಡೆದು ಬಂದಂತಹ ಸಂಪ್ರದಾಯ. ಸಂಪತ್ ಸಮೃದ್ಧಿಯಿಂದ ಕೂಡಿದ ಕಾಲ ಅಂತ ಹೇಳಿದಾಗ ಬಹು ವಿಧವಾದಂತಹ ಖಾದ್ಯಗಳನ್ನ ತಯಾರಿಸಿ ಕುಟುಂಬಸ್ಥರೆಲ್ಲರೂ ಸೇರಿ, ನೆರೆಹೊರೆಯವರು ಸೇರಿ, ಹಾಗೆಯೇ ಬಂಧು ಮಿತ್ರರೊಡನೆ ಓಣಂ ಉಣ್ಣುವುದು, ಓಣಂ ಊಟ ಅಥವಾ ಓಣಂ ಸದ್ಯ ಎಂಬಂತಹದ್ದು ಕೇರಳದಲ್ಲಿ ಮೊದಲಿನಿಂದಲೇ ನಡೆದುಕೊಂಡು ಬಂದಿದೆ. ಆ ಓಣಂ ಸದ್ಯಕ್ಕೆ ಬಹುವಿಧವಾದಂತಹ ಅನ್ನ ಪದಾರ್ಥ, ಪಾಯಸ, ಪಪ್ಪಡ ಇತ್ಯಾದಿಗಳನ್ನ ಮಾಡಿ ಮನೆಯವರೆಲ್ಲರೂ ಒಂದುಗೂಡಿ, ಎಷ್ಟೇ ದೂರದಲ್ಲಿದ್ದರೂ ಕೂಡ ಇಂದಿಗೂ ಕೂಡ ಈ ಓಣಂ ಆಚರಣೆ ಮಾಡುವಂತಹದ್ದು ಕೇರಳದಲ್ಲಿ ಒಂದು ಸಂಪ್ರದಾಯ. ಕಾಣಂ ವಿತ್ ಓಣಂ ಉಣ್ಣಣಂ ಎಂಬಂತಹ ಒಂದು ಗಾದೆಯೂ ಕೂಡ ಇದೆ. ಅಂದ್ರೆ ನಮ್ಮಲ್ಲಿ ಏನು ಇಲ್ಲದಿದ್ರೆ ಇದ್ದಂತಹ ಸ್ಥಳವನ್ನು ಮಾರಿಯಾದರೂ ಓಣ ಊಟವನ್ನು ಮಾಡಬೇಕು. ಅಂತಹ ಒಂದು ಸಂಪ್ರದಾಯ ನಮ್ಮ ಕೇರಳದಲ್ಲಿದೆ.
ನಾವು ಕರ್ನಾಟಕದ ಭಾಗದವರು ಅಥವಾ ಕನ್ನಡ ನಾಡಿಗೆ ಹೊಂದಿಕೊಂಡಿರುವಂತಹ ಪ್ರದೇಶದವರು ನಾವು ಈ ಹಬ್ಬವನ್ನ ಮಹಾಬಲಿಯನ್ನ ಸ್ವಾಗತಿಸುವಂತಹ ಹಬ್ಬವನ್ನ ಬರೆಯು ಬರುವನು ರಾಜ ನೋಡಲು ಬಹಳ ಚಂದ್ರವೇಶವು ಬಹಳ ಚಂದ್ರವೇಶವು ವಿದ್ಯೆಯ ದಾನ ನೀಡಿದ ಬಲಿಯ ಹರಿಸಿದ ವಾಮನ ಬರಲು ಹೇಳಿದ ವರುಷಕ್ಕೊಮ್ಮೆ ಬರಿಯ ರಾಜವು ನಂದನ ಬರಿಯ ರಾಜವು ನಂದನ 10 ದಿನಗಳ ಪರ್ವ ಓಣಂ ಬಹಳ ಸಡಗರ ಸಂಭ್ರಮ ಉಳಿವ ಸಮಯವು ಹಬ್ಬ ಹರಿದಿನ ಹಲವು ಮತಗಳ ಸಂಗಮ ಹಲವು ಮತಗಳ ಸಂಗಮ ಹೊಸತೂಡುವನ್ನು ಧರಿಸಿ ಬನ್ನಿರಿ ಹಸಿದ ಮುಖದಲ್ಲಿ ತೋರುತ್ತಾ ಬಾಳೆಲೆಯಲ್ಲಿ ಉಳುವ ಕಾರ್ಯವ ಬಾಳ ಬಂದವ ಬೆಳಗುತ್ತ ಬಾಳ ಬಂದವ ಬೆಳಗುತ್ತ ದಿನವು ಹೂಗಳ ತರುತ್ತ ಹಾಕಿರಿ ಮನೆಯ ಎದುರಿಗೆ ಹೂಗಳ ಇದನ್ನು ನೋಡಲು ಬಹಳ ಸುಂದರ ನೋಡಿ ಬನ್ನಿರಿ ಅಂಗಳ ನೋಡಿ ಬನ್ನಿರಿ ಅಂಗಳ ಕೈಯ ತಟ್ಟುತ್ತ ನಾಟ್ಯವಾಡುವ ನಾವು ಸೇರಲು ವೈಭವ ಬೆಳೆಯ ಹಬ್ಬವು ನಮ್ಮ ಓಣಂ ಕಳೆಯ ತುಂಬುವ ಉತ್ಸವ ಕಳೆಯ ತುಂಬುವ ಉತ್ಸವ ಸಿಂಹವಾಸರಿ ಬರುವ ಹಬ್ಬವೇ ಓಣ ನಮಗೆ ಹರುಷವು ಬರೆಯು ಬರುವನು ರಾತ್ರಿ ನೋಡಲು ಬಹಳ ಚಂದ್ರವೇಶವು ಬಹಳ ചന്ദ്രവേഷവും ബഹള ചന്ദ്രവേഷവും തുമ്പപ്പൂവിൽ നിറങ്ങൾ ചാലിച്ചു ഓർമ്മയിലേ പൂക്കലമൊരുങ്ങി ഉണവിള്ളിൽ കാവിൻ ശോഭ മാവേളി മണ്ണന്റെ വരവായി അതവേളി മണ്ണന്റെ വീറുന്നു ഊഞ്ഞലടും ഓർമ്മകളുണ്ണി ഓണം വന്നല്ലോ പൊന്നോണം 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 തുമ്പപ്പൂവിൽ നിറങ്ങൾ ചാലിച്ചു ഓർമ്മയിലേ പൂക്കലമൊരുങ്ങി ഉണവിള്ളിൽ കാവിൻ ശോഭ മാവേളി മണ്ണന്റെ വരവായി അതവേളി മണ്ണന്റെ വീറുന്നു ഊഞ്ഞലടും ഓർമ്മകളുണ്ണി ഓണം വന്നല്ലോ പൊന്നോണം 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 ಇಂದು ನಾವು ಇಲ್ಲಿ ಓಣಂ ಹಬ್ಬದ ಆಚರಣೆಗೆ ಎಲ್ಲರೂ ಬಂದು ಸೇರಿದ್ದೇವೆ. ಬಂದು ಸೇರಿದ ಎಲ್ಲ ಅತಿಥಿಗಳಿಗೆ, ಪುಟಾಣಿ ಮಕ್ಕಳಿಗೆ ಎಲ್ಲರಿಗೂ ಕೂಡ ಓಣಂ ಹಬ್ಬದ ಶುಭಾಶಯಗಳು. ಮಕ್ಕಳೇ, ನಾವು ಮುಖ್ಯವಾಗಿ ಗಮನಿಸ್ತಾ ಇರುವಂತಹದ್ದು ಮೊಬೈಲ್ ಉಪಯೋಗಿಸಬಾರದು. ಮೊಬೈಲ್ ಒಂದು ದೊಡ್ಡ ದುರಂತ ಅಂತ ಸಾಮಾನ್ಯವಾಗಿ ಹೇಳುವಂತದ್ದು. ಆದ್ರೆ ಇದೇ ಮೊಬೈಲ್ ನಲ್ಲಿ ನೋಡಿ, ಹ್ಯಾಪಿ ಹವ್ಯಾಸ ಬಳಗ ಅಂತ ಹೇಳಿದ್ರೆ ಅದು ಹೊರಗಿನ ಒಂದು ಸಾಮಾನ್ಯ ಬಳಗ ಅಲ್ಲ. ಮೊಬೈಲ್ ನಲ್ಲಿ ನಿರ್ಮಿಸಿದಂತಹ ಚಟುವಟಿಕೆಯನ್ನು ಮಾಡುತ್ತಾ ಇರುವಂತಹ ಒಂದು ಬಳಗ. ಇದರಲ್ಲಿ ಸುಮಾರು ಒಂದು 200ಕ್ಕೆ ಹತ್ತಿರ ಸದಸ್ಯರು ಇಲ್ಲಿ ಇದ್ದಾರೆ. ಇವರು ನಮ್ಮ ಈ ಶಾಲೆಯ ಆಗುಹೋಗುಗಳನ್ನು ಗಮನಿಸುತ್ತಾ ನೋಡಿ, ಎಲ್ಲರೂ ನಾವು ಕೇಳಿದ ಮೇಲೆ ಕೊಡುವಂತಹದ್ದು. ಇವರು ಹಾಗಲ್ಲ, ಈ ಶಾಲೆಯ ಆಗುಹೋಗುಗಳನ್ನು ಗಮನಿಸುತ್ತಾ ಇಲ್ಲಿ ಶಾಲೆಯಲ್ಲಿ ಏನು ಆಗಬೇಕು ಎಂಬುದನ್ನು ತಿಳಿದುಕೊಂಡು ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಎಂಬುದಾಗಿ ಅವರು ಸದಾ ನಮ್ಮ ಜೊತೆಯಲ್ಲಿ ಇದ್ದು ನಮ್ಮ ಈ ಶಾಲೆಗೆ ಬೇಕಾಗುವಂತಹ ಸಹಾಯ ಸಹಕಾರಗಳನ್ನು ಅಭಿವೃದ್ಧಿಯ ಪಥದಲ್ಲಿ ಸಾಧನೆಗೆ ಏನಾಗಬೇಕು ಅದನ್ನು ತಾವು ಕೂಡ ಕಿಂಚಿತ್ ರೂಪದಲ್ಲಿ ನಮಗೆ
ಪ್ರೋತ್ಸಾಹಕವಾಗಿ ಕೊಡ್ತಾ ಇದ್ದಾರೆ. ಇವತ್ತಿನ ಈ ಓಣಂ ಹಬ್ಬದ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಅವರೇ ಭರಿಸಿದ್ದಾರೆ. ಹರೇ ರಾಮ ಸಾನ್ನಿಧ್ಯ ದೇವತೆಯಾದ ಪಾರ್ಥಸಾರಥಿಯ ಚರಣಾರವಿಂದಗಳಲ್ಲಿ ವಂದಿಸುತ್ತಾ ಕುಲಗುರುಗಳ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಿಗೆ ಒಡನಾಡುತ್ತಾ ವೇದಿಕೆಯಲ್ಲಿ ಸೇರಿರುವಂತಹ ಗಣ್ಯರೇ, ಎಲ್ಲರನ್ನೂ ಪ್ರತಿಯೊಬ್ಬರನ್ನು ಹೆಸರಿಟ್ಟು ಹೇಳಿಗಾಗುವುದಿಲ್ಲ, ಗಣ್ಯರೇ ಹಾಗೂ ಶಾಲಾ ಅಧ್ಯಾಪಕರೇ, ಶಿಕ್ಷಕ ವೃಂದದವರೇ ಹಾಗೂ ಇತರ ಸಿಬ್ಬಂದಿಗಳೇ, ಹೆತ್ತವರೇ, ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ಹರೇ ರಾಮ. ಹರೇ ರಾಮ ಹೇಳುವ ಹರೇ ರಾಮ ಹೇಳಿ. ಗುಡ್ ಮಾರ್ನಿಂಗ್ ಹೇಳಿದಾಗ ನಾವು ಗುಡ್ ಮಾರ್ನಿಂಗ್ ಹೇಳ್ತೇವೆ. ಹರೇ ರಾಮ. ಈಗ ಒಂದು ಎರಡು ವಿಷಯಗಳು ಈಗಾಗಲೇ ಒಳಗೊಳ್ಳುವ ಬಗ್ಗೆ ಮಾತು ಸುಮಾರು ಹೇಳಿದ್ದಾರೆ. ನನಗೆ ಅಷ್ಟೆಲ್ಲ ಅನುಭವ ಇಲ್ಲ, ನಾವು ಒಳಗೊಳ್ಳ ಬಗ್ಗೆ ಹೇಳಿಕೊಳ್ಳುವುದಿಲ್ಲ. ಅದರಲ್ಲಿ ಹ್ಯಾಪಿ ಹವ್ಯಕ ಬಳಗದ ಅಡ್ಮಿನ್ ಎಂಬ ನೆಲೆಯಲ್ಲಿ ನಿಮಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲದಾಗಿ ನನ್ನ ಒಂದು ಕಿರು ಪರಿಚಯ ಹೇಳ್ತೇನೆ. ನಾನು ಮಹೇಶ್ ಮಲ್ಲಿಪಾಡಿ ನನ್ನ ಹೆಸರಾಗಿದೆ. ನಾನು ಹೇಳುವಂತ ಕಳಿಸಿದ್ದು ಮಹೇಶ್ ದೊಡ್ಡಮಾಣಿ. ನಾನು ದೊಡ್ಡಮಾಣಿ ಕೃಷ್ಣಾಮೃತ ಅವರ ತಮ್ಮನ ಮಗ, ಚಾಮರಾಜ್ ದೊಡ್ಡ ಅವರ ಚಿಕ್ಕಪ್ಪನ ಮಗ. ಹಾಗೆ ಈಗ ನಾವು ಮನ್ನಿಪಾಡಿಯನ್ನು ನೆಲೆಸಿರುವ ಕಾರಣ ಮಹೇಶ್ ಮನ್ನಿಪಾಡಿ ಆಗಿದೆ. ಮಹೇಶ್ ಕುದುರೆಪಾಡಿ, ಈಗ ಅದು ಮಹೇಶ್ ಮನ್ನಿಪಾಡಿ ಆಗಿದೆ. ಆದ ಕಾರಣ ಮತ್ತೆ ಈ ಶಾಲೆಯಾಗಿ ನನಗಿರುವ ಒಂದು ನಂಟನ್ನು ಎಲ್ಲರಿಗೆ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ, ಕೆಲವು ಜನರಿಗೆ ಮಾತ್ರ ಗೊತ್ತಿರಬಹುದು. ನಾನೊಂದು 20 ವರ್ಷದ ಮಗನಾಗಿರ್ಬಹುದು. ಇಲ್ಲಿ ಒಂದು ಹಿಂದಿನ ಕಟ್ಟಡದ ರಾತ್ರಿ ನಮ್ಮ ಕೆಪಿಯ ಅಧಿಕಾರಿಗಳೊಂದಿಗೆ ಇಲ್ಲಿ ಅಕೌಂಟ್ಸ್ ನೋಡ್ಲಿಕ್ಕೆ ಬೇಕಾಗಿ ರಾತ್ರಿ ಇಲ್ಲಿ ಕೂಡ ಒಂದು 6-7 ದಿವಸ ಒಂದು ಇದರಲ್ಲಿ ಬೆಚ್ಚಿನ ಮೇಲೆ ಮಲಗಿ ಇಲ್ಲೊಂದು ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿತ್ತು. ತದನಂತರ ಒಂದು 8 ವರ್ಷಗಳ ಕಾಲ ಸತತವಾಗಿ ನಾನು ಈ ಶಾಲೆಯ ಲೆಕ್ಕಪತ್ರಗಳನ್ನು ನೋಡ್ತಾ ಇದ್ದೆ. ತದನಂತರ ನಮ್ಮ ಶ್ಯಾಮ್ ಭಟ್ ಅವರು ಆಡಳಿತಾಧಿಕಾರಿಯಾಗಿರುವ ಸಂದರ್ಭದಲ್ಲಿ ಕೂಡ ಅವರು ಇಲ್ಲಿ ರಿಸೀಟ್ ಬುಕ್ ಮತ್ತೆ ಇದು ಬ್ಯಾಂಕ್ ಪಾಸ್ ಎಲ್ಲ ತಗೊಂಡು ಆಫೀಸಿಗೆ ಬರ್ತಾ ಇದ್ರು. ಅಲ್ಲಿ ಕೂತು ನಾವು ಅದನ್ನ ಕೆಲಸ ಎಲ್ಲ ಟಚ್ ಮಾಡಿಕೊಂಡು ನಮ್ಮ ಕೈಯಲ್ಲಾದ ಸೇವೆ ನಾನು ಅಂದಿದ್ದಲು ಇಲ್ಲಿ ಮಾಡ್ತಾ ಇದ್ದೆ. ತದನಂತರ ನನ್ನ ಹ್ಯಾಪಿ ಹವ್ಯಕ ಎಂಬ ಒಂದು ವಾಟ್ಸಪ್ ಗ್ರೂಪ್ ಅನ್ನು ಒಂದು 10 ವರ್ಷದ ಮೊದಲು ನಾನು ಮತ್ತೆ ನಮ್ಮ ಫ್ರೆಂಡ್ ಕಿಶೋರ್ 2 ಜನ ಸೇರಿ ನಾವು ಅಡ್ಮಿನ್ ಆಗಿ ಇದು ಮಾಡಿದ್ದೆ. ಈಗ ಕಿಶೋರ್ ಆಗಿ ಆಕ್ಟಿವ್ ಆಗಿಲ್ಲ, ನಾನೇ ಅದನ್ನು ಮುಂದೆ ಮಾಡ್ತಾ ಇದ್ದೇನೆ, ಮುಂದೆ ಅಡ್ಮಿನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸಾಧಾರಣ 150 ಜನ ಸದಸ್ಯರಿರುವ ಒಂದು ಬಳಗ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೇವೆ. ಸೇರಿರುವಂತಹ ಎಲ್ಲರಿಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾನು ಸ್ವಾಗತಿಸ್ತೇನೆ. ಹಾಗೂ ಕಾರ್ಯಕ್ರಮದ ಕೊನೆಯ ಹಂತ ಆಗಿರುವುದರಿಂದ ಒಂದು ಚಿಕ್ಕದಾಗಿ ಧನ್ಯವಾದವನ್ನು ಕೂಡ ನಾವು ಸಮರ್ಪಿಸ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮೊಂದಿಗೆ ಎಲ್ಲಾ ಸಂದರ್ಭದಲ್ಲಿಯೂ ಸಿಗುವಂತಹ ಹ್ಯಾಪಿ ಹವ್ಯಕ ವಾಟ್ಸಪ್ ಗ್ರೂಪ್ ಅವರಿಗೆ ಮೊದಲನೇದಾಗಿ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಲಿಕ್ಕೆ ಇಷ್ಟಪಡ್ತೇನೆ.
ಅವಿಲ, ಅನ್ನ, ಹಪ್ಪಳ, ಸಾರು, ಸಾಂಬಾರು, ಮೇಲರ ಅಥವಾ ಹುಳಿ, ಪಾಯಸ, ಸ್ವೀಟ್ ಇದೆ, ಮಜ್ಜಿಗೆ ಇದೆ, ಪುಳಿಂಜಿ ಇದೆ. ಇಷ್ಟು ಐಟಮ್ಗಳು. ಅದೇ ರೀತಿ ಚಿಪ್ಸ್ ಮತ್ತೆ ಶರ್ಕರ ವೆರೈಟಿ ಇದೆ, ಬಾಳೆಹಣ್ಣಿದೆ, ಸ್ವೀಟ್ ಇದೆ. ಓಕೆ, ಇಷ್ಟು ಐಟಮ್ಗಳು ಇರ್ತದೆ. ನಿಮಗೆ ಬೇಕು ಬೇಡದನ್ನು ನೋಡಿಕೊಂಡು ತಗೊಳ್ಳಿ.